ನಮ್ಮ ಎಲ್ಲ PB ಲೋಕ ಯೂಟ್ಯೂಬ್ ಚಾನಲ್ ವೀಕ್ಷಕ ಬಂಧುಗಳಿಗೆ ಸ್ವಾಗತ ಸುಸ್ವಾಗತ. ಹಾಗೆ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ನಮ್ಮ ಬಹಳ ದಿನಗಳ ನಂತರ ನಮ್ಮ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ನಾವು ಕಾಣಿಸ್ಕೊಳ್ತಾ ಇದ್ದೀವಿ. ನಿಮ್ಮ ಅಪೇಕ್ಷೆ ಮೇರೆಗೆ ಮತ್ತೊಂದು ವಿಡಿಯೋವನ್ನು ನಾವು ಈ ದಿನ ಮಾಡೋದಕ್ಕೆ ಹೊರಟಿದ್ದೀವಿ. ನಮ್ಮ ಒಂದು 4-5 ತಿಂಗಳು ಗ್ಯಾಪ್ ಒಳಗಡೆಗೆ ಸಾಕಷ್ಟು ಜನ ಸಾಕಷ್ಟು ಕಮೆಂಟ್ಗಳನ್ನು ಹಾಕಿದ್ದೀರಿ, ಮೆಚ್ಚಿದ್ದೀರಿ. ಕೆಲವೊಂದಷ್ಟು ವಿಷಯಗಳಿಗೆ ನಮ್ಮನ್ನ ಪ್ರಶ್ನೆ ಕೂಡ ಮಾಡಿದ್ದೀರಿ. ಆದ್ರೆ ಎಲ್ಲದಕ್ಕೂ ನಾವು ಎಲ್ರಿಗೂ ಉತ್ತರ ಕೊಡೋದಕ್ಕಾಗಿಲ್ಲ. ಹಾಗಾಗಿ ಈ ಮುಖಾಂತರವಾಗಿ ಕ್ಷಮಾಪಣೆಯನ್ನು ಕೂಡ ಕೇಳ್ತೀವಿ. ಯಾಕಂದ್ರೆ ಕಾರಣಾಂತರಗಳಿಂದ ನಾವು ಎಲ್ಲ ವಿಷಯಗಳಲ್ಲಿ ನಾವು ರಿಪ್ಲೈ ಮಾಡೋದಕ್ಕೆ ಹೋಗಿರಲ್ಲ. ಹಾಗಾಗಿ ಈ ದಿನ ನಾವು ನಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಾಗೆ ಮತ್ತೊಂದು ವಿಷಯವಾಗಿ ಕಲಿಯೋಣ, ತಿಳ್ಕೊಳ್ಳೋಣ, ಅಭ್ಯಾಸ ಮಾಡೋಣ. ಈ ದಿನ ನಾವು ವೆರಿಕೋಸ್ ವೈನ್, ಏನು ನರಗಳು ಗಂಟಾಗುವಿಕೆ ಅಥವಾ ರಕ್ತನಾಳಗಳ ಸಂಚಾರದಿಂದ ವ್ಯತ್ಯಾಸ ಉಂಟಾಗಿ ಉಬ್ಬುವಿಕೆ ಉಂಟಾಗತ್ತೆ, ಆ ವಿಷಯವಾಗಿ ನಾವು ಇವತ್ತು ಒಂದಷ್ಟು ಸೂಕ್ಷ್ಮ ವ್ಯಾಯಾಮಗಳನ್ನ ಸುಲಭವಾಗಿ ಹೇಗ್ ಮಾಡ್ಬೋದು, ಅದರಿಂದ ಹೇಗ್ ಪರಿಹಾರ ಕಂಡ್ಕೋಬಹುದು ಅನ್ನೋದನ್ನ ಇವತ್ತು ನಾವು ಅಭ್ಯಾಸ ಮಾಡ್ತಾ ಹೋಗೋಣ. ಇದಕ್ಕೆಲ್ಲ ಸಾಕಷ್ಟು ಕಾರಣಗಳು ಇರ್ತವೆ. ಏನು ಅಂತಂದ್ರೆ, ಅತಿ ಹೆಚ್ಚಾಗಿ ನಿಂತು ಕೆಲಸ ಮಾಡುವಂಥವ್ರು, ಚಲನೆ ಇರೋದಿಲ್ಲ, ಒಂದು 10 ಹೆಜ್ಜೆನೂ ಕೂಡ ಅವರು ಆಚೆ ಈಚೆ ಓಡಾಡೋದಿಲ್ಲ ಅಂತವರಿಗೆ, ಗಂಟೆಗಟ್ಟಲೆ ನಿಂತು ಕೆಲಸ ಮಾಡುವಂಥವ್ರು, ಅವರಲ್ಲಿ ಈ ಸಮಸ್ಯೆ ಇರುತ್ತೆ. ಅತಿ ಹೆಚ್ಚು ಕೂತ ಜಾಗದಲ್ಲೇ ಗಂಟೆಗಟ್ಟಲೆ ಕೆಲಸ ಮಾಡ್ತಾ ಇರ್ತಾರೆ, ಮೂವ್ಮೆಂಟ್ ಇರೋದಿಲ್ಲ, ಅವ್ರಿಗೂ ಸಹ ಈ ರೀತಿಯಾದಂಥ ಸಮಸ್ಯೆ ಕಾಣುತ್ತೆ. ಕೆಲವರಿಗೆ ಉರಿ ಬರುತ್ತೆ, ನೋವು ಸೆಳೆತ ಉಂಟಾಗತ್ತೆ. ಕೆಲವರು ತುಂಬಾ ಕಲರ್ ಇರ್ತಾರೆ, ನಾವೇನ್ ಬೆಳ್ಳಿಗೆ ಅಂತೀವಲ್ಲ, ಅವ್ರಿಗೂ ಕೂಡ ಕೆಲವರಿಗೆ ನರಗಳು ನೀಲಿ ಅಥವಾ ಹಸಿರು ಬಣ್ಣದಲ್ಲಿ ಕಾಣ್ತಾ ಇರುತ್ತೆ. ಈ ನೀಲಿ ಬಣ್ಣ ಮತ್ತೆ ಗಂಟಾಗಿರೋದ್ರ ವೆರಿಕೋಸ್ ಅಂತ ಹೇಳ್ಬೋದು. ಸ್ವಲ್ಪ ಹಸಿರು ಬಣ್ಣಕ್ಕೆ ಕಾಣ್ತಾ ಇರತ್ತೆ ಚರ್ಮ, ಅದನ್ನು ಕೂಡ ಕೆಲವರು ವೆರಿಕೋಸ್ ವೇನ್ ಅಂತ ಹೆದರ್ತೀರಿ. ಈ ತರದ್ದೇನಾದ್ರೂ ಸಮಸ್ಯೆ ಇತ್ತು ಅಂತಂದ್ರೆ ನಿಮ್ಮ ಡಾಕ್ಟರ್ ಹತ್ರ ಸ್ವಲ್ಪ ಸಲಹೆಯನ್ನ ತಗೊಳ್ಳಿ, ಪರೀಕ್ಷೆ ಮಾಡ್ಕೊಳ್ಳಿ. ಯಾಕಂದ್ರೆ ಈ ಸಮಸ್ಯೆಯಿಂದ ಮುಕ್ತಿ ಪಡ್ಕೊಳ್ಳೋದು ಒಳ್ಳೇದು, ಆದ್ರೆ ನಿಮಗ್ ನೀವೇನೆ ಕೆಲವೊಂದು ವಿಷಯವಾಗಿ ಡಯಾಗ್ನೋಸ್ ಮಾಡ್ಕೋಬೇಡಿ. ಹಾಗೆ ಬನ್ನಿ, ಇವತ್ತೊಂದಷ್ಟು ಸೂಕ್ಷ್ಮ ವ್ಯಾಯಾಮಗಳು ಮನೆಯಲ್ಲೇ ಕೂತು ನಮ್ಮ ಈ ಸಮಸ್ಯೆಗೆ ಹೇಗೆ ಪರಿಹಾರ ಕಂಡುಕೋಬಹುದು ಅನ್ನೋದನ್ನ ಈ ಒಂದು ವಿಡಿಯೋ ಮುಖಾಂತರ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಜೊತೆಯಲ್ಲಿ ಕಲಿಯೋಣ, ಅಭ್ಯಾಸ ಮಾಡೋಣ, ಹಾಗೆ ರೂಢಿ ಮಾಡ್ಕೊಳ್ಳೋಣ. ವೀಕ್ಷಕರೇ, ಸೂಕ್ಷ್ಮ ವ್ಯಾಯಾಮಗಳು. ಮೊದಲನೇದಾಗಿ ಕಾಲ್ ಬೆರಳಿನ ಸೂಕ್ಷ್ಮ ವ್ಯಾಯಾಮ. ಉಸಿರು ಬಿಡ್ತಾ ಬೆರಳುಗಳನ್ನ ಮುಂದೆ ಭಾಗಿಸ್ಬೇಕು, ಉಸಿರು ತಗೊಳ್ತಾ ಹಿಂದಕ್ಕೆ ಎಳಿಬೇಕು. ಬರೀ ಕಾಲ್ ಬೆರಳುಗಳು ಮಾತ್ರ, ಪಾದ ಇಲ್ಲ, ಬರೀ ಬೆರಳುಗಳು. ಹೀಗೆ ಬೆರಳುಗಳನ್ನ ಆಡಿಸ್ಬೇಕಾದ್ರೆ ನಿಮ್ಮ ಪಾದ ಹಾಗೆ ಮೊಣಕಾಲಿನ ಭಾಗದಲ್ಲಿ ಯಾವ ರೀತಿ ವ್ಯತ್ಯಾಸ ಆಗ್ತಾ ಇದೆ, ವ್ಯತ್ಯಾಸ ಅನ್ನೋಂಥದ್ದಂದ್ರೆ ಹಿಗ್ಗೋಕೆ, ಕುಗ್ಗುವಿಕೆ ಅಥವಾ ಮೂವ್ಮೆಂಟು, ಇವನ್ನ ಸೂಕ್ಷ್ಮವಾಗಿ ಗಮನಿಸ್ಬೇಕು. ಇದನ್ನ ನೀವು ಕನಿಷ್ಠ ಅಂದ್ರೆ ಕೂಡ ಒಂದು 10 ಬಾರಿ ಮಾಡ್ಬೋದು. ಅಥವಾ ಇದೊಂದನ್ನೇ ಅಭ್ಯಾಸ ಮಾಡ್ತೀರಿ ಅನ್ನುವಂಥದ್ದಾಯ್ತು ಅಂತಂದ್ರೆ ನೀವು ಕಾಲ್ ಚಾಚಿ ಕೂತಾಗೆಲ್ಲ ಒಂದು 10-20 ಬಾರಿ ಈ ರೀತಿ ಮಾಡ್ತಾ ಹೋದ್ರೆ ಕಾಲಿನ ಸೆಳೆತ, ನೋವು, ಆ ಗಂಟುಗಳಿಗೆ ಏನು ಸಮಸ್ಯೆ ಇದೆ ಪರಿಹಾರ ಸಿಗುತ್ತೆ. ಇದೇ ರೀತಿ ಎರಡನೇದು ಪಾದ ಪೂರ್ತಿ ಆಂಕಲ್ ಸ್ಟ್ರೆಚ್. ಉಸಿರಾಟದಲ್ಲಿ ಯಾವುದು ವ್ಯತ್ಯಾಸ ಇಲ್ಲ, ಕಾಲ್ ಬೆರಳುಗಳು ಹಿಂದಕ್ಕೆ ಎಳಿಬೇಕಾದ್ರೆ ಉಸಿರು ತಗೊಳ್ಳುವಂಥದ್ದು, ಪಾದವನ್ನ ಮುಂದಕ್ಕೆ ತಳ್ಳಬೇಕಾದ್ರೆ ಉಸಿರು ಬಿಡುವಂಥದ್ದು. ಎಷ್ಟು ಸಾಧ್ಯನೋ ಅಷ್ಟು ಕಾಲ್ ಬೆರಳನ್ನ ಎಳಿತಾ ಹಿಂದಕ್ಕೆ ಇಮಿಡಿಯನ್ನು ಮುಂದಕ್ಕೆ ತಳ್ಳಬೇಕು. ಹಾಗೆ ಉಸಿರು ಬಿಡ್ತಾ ಕಾಲ್ ಬೆರಳುಗಳ ಮುಂದೆ ತಳ್ಳಿ ಹಿಮ್ಮಡಿಯನ್ನ ಹಿಂದಕ್ಕೆ ಎಳಿಬೇಕು. ಈ ರೀತಿ ಮಾಡೋದ್ರಿಂದ ಮೊಣಕಾಲು ಮತ್ತು ಮೀನುಖಂಡದ ಭಾಗದಲ್ಲಿ ಸೆಳೆತ ಬರುತ್ತೆ, ಹಿಗ್ಗುತ್ತೆ. ಅಲ್ಲಿ ಏನು ರಕ್ತನಾಳಗಳು ಗಂಟಾಗಿರುತ್ತೆ, ರಕ್ತ ಸಂಚಾರ ಸರಿಯಾಗಿ ನಡೀತಾ ಇರೋದಿಲ್ಲ, ಅದಕ್ಕೆ ತುಂಬಾ ಅನುಕೂಲ ಮಾಡಿಕೊಡುತ್ತೆ. ಇದನ್ನ ತುಂಬಾ ಸರಳವಾಗಿ ಅಭ್ಯಾಸ ಮಾಡ್ಬೋದು. ಈಗ ಕೆಲವರಿಗೆ ಕುತ್ಕೊಳ್ಳೋದು ಕಷ್ಟ ಆಗತ್ತೆ, ಅಂಥವ್ರು ನೀವು ಮಲಗಿದಾಗ ಸಹ ಇದನ್ನ ಅಭ್ಯಾಸ ಮಾಡ್ಬೋದು. ಇದರಲ್ಲಿ ಮತ್ತೊಂದು, ಕಾಲುಗಳನ್ನ ಅಗಲ ಮಾಡಿ ಉಸಿರು ತಗೊಳ್ತಾ ಕಿರುಬೆರಳುಗಳನ್ನ ಹೊರಭಾಗಕ್ಕೆ ಮಲಗಿಸಿ, ಉಸಿರು ಬಿಡ್ತಾ ಹೆಬ್ಬೆರಳನ್ನ ಒಳಭಾಗಕ್ಕೆ ಮಲಗಿಸಿ. ಉಸಿರು ತಗೊಳ್ತಾ ಹೊರಗೆ, ಉಸಿರು ಬಿಡ್ತಾ ಒಳಗೆ, ಉಸಿರು ತಗೊಳ್ತಾ ಹೊರಗೆ, ಉಸಿರು ಬಿಡ್ತಾ ಒಳಗೆ. ನಿಮ್ಮ ಮುಂಗಾಲು, ಮೊಣಕಾಲು, ತೊಡೆ ಭಾಗ ಇಷ್ಟು ಕೂಡ ಗಮನಿಸ್ಕೋಬೇಕು. ಕಾಲ್ ಬೆರಳು ತುದಿಯಿಂದ ತೊಡೆವರೆಗೂ ಕೂಡ ಇಲ್ಲಿ ಸಂಚಾರ ನಡೆಯುತ್ತೆ, ಮೂವ್ಮೆಂಟ್ ಮಾಡ್ತಾ ಇರ್ತೀರಾ.
ಆಯಾ ಭಾಗದಲ್ಲಿ ಏನು ನರಗಳಿಗೆ ರಕ್ತ ಸಂಚಾರ ಸಿಗಬೇಕು, ಮಸಲ್ಗಳು ಮಾಂಸಖಂಡಗಳು ಫ್ರೀ ಆಗಬೇಕು, ರಿಲ್ಯಾಕ್ಸ್ ಆಗಬೇಕು, ಆಗ್ತಾ ಹೋಗುತ್ತೆ. ಹಾಗೆ ಚೇಂಜ್. ಇನ್ನೊಂದು ನಾಲ್ಕನೇದು, ನೇರವಾಗಿ ಕುತ್ಕೊಳ್ಳೋಣ, ಕಾಲ್ಗಳನ್ನ ಜೋಡಿಸಿ ನಿಮ್ಮ ಬಲಗಡೆ ಕಾಲನ್ನ, ನಿಮಗೆ ಯಾರಿಗೆ ಕೈ ಬಿಟ್ಟು ಮಾಡೋದಕ್ಕಾಗಲ್ಲ ಕೈಗಳನ್ನ ಪಕ್ಕಕ್ಕೆ ಅಥವಾ ಹಿಂದಕ್ಕೆ ಇಟ್ಕೊಳ್ಳಿ. ಆಗುವಂತವ್ರು ನಿಮ್ಮ ಬಲಗಡೆ ಕಾಲನ್ನ ನೇರ ಮಾಡಿ ಮೇಲೆ, ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ, ನಿಮ್ಮ ಶಕ್ತಾನುಸಾರ. ನನಗೆ ಇಷ್ಟ ಆಗುತ್ತೆ ಅಂತೇಳಿ ಇಷ್ಟು ಮೇಲೆ ಎತ್ತದಲ್ಲ, ನಿಮ್ ಶರೀರಕ್ಕೆ ಇಷ್ಟ ಆಗೋದು ಇಷ್ಟಕ್ಕೆ ನಿಲ್ಸಿ. ಉಸಿರಾಟ ನಡೀತಾ ಇರ್ಬೇಕು, ಉಸಿರು ಬಿಡಬಾರ್ದು. ನಿಮ್ಮ ಉಸಿರಾಟದ ಎಣಿಕೆ ಮಾಡಿ, 5 ಉಸಿರಾಟ, 6 ಉಸಿರಾಟ, 7 ಉಸಿರಾಟ, ಎಷ್ಟೊತ್ತು ನಿಲ್ಸೋದಕ್ಕಾಗತ್ತೆ. ತುಂಬಾ ಹೊತ್ತು ನಿಲ್ಸಕ್ ಆಗ್ತಾ ಇಲ್ಲ ಅಂತಂದಾಗ ನೀವು ಕಾಲನ್ನ ಕೆಳಗಡೆ ಇಳಿಸಿ, ರಿಲ್ಯಾಕ್ಸ್. ಹಾಗೆ ಎಡಗಡೆ ಕಾಲು ಅಪ್, ನಿಲ್ಸುವಂಥದ್ದು. ಉಸಿರಾಟದ ಪ್ರಕ್ರಿಯೆ ನಡೀಬೇಕು. ಹೆಚ್ಚು ಹೊತ್ತು ನಿಲ್ಸೋದಕ್ಕೆ ಪ್ರಯತ್ನ ಮಾಡಿ. ಮಂಡಿ ಚಿಪ್ಪನ್ನು ಸೆಳ್ಕೋಬೇಕು, ಕಾಲನ್ನು ನೇರವಾಗಿ ನಿಲ್ಲಿಸಬೇಕು, ಉಸಿರಾಟ ಸರಾಗವಾಗಿ ನಡೀಬೇಕು. ರಿಲೀಸ್. ಇಷ್ಟು ಕುಳಿತುಕೊಂಡು ಅಥವಾ ಮಲಕ್ಕೊಂಡು ನೀವು ಮಾಡಬಹುದಾದಂತ ಆಸನಗಳು ಅಥವಾ ಸೂಕ್ಷ್ಮ ವ್ಯಾಯಾಮಗಳು. ಈಗ ನಾವು ನಿಂತು ಮಾಡುವಂತ ಒಂದಷ್ಟು ಸೂಕ್ಷ್ಮ ವ್ಯಾಯಾಮಗಳು ಅಭ್ಯಾಸ ಮಾಡೋಣ. ಮೊದಲನೇದಾಗಿ ನಾವು ಎರಡೂ ಕಾಲುಗಳನ್ನ ಜೋಡಿಸಿ, ಹೆಬ್ಬೆರಳು ತಾಕಲಿ, ಇಮ್ಡಿನೂ ಸಾಕಲಿ, ಕೈಗಳು ಪಕ್ಕದಲ್ಲಿರ್ಲಿ, ಶರೀರ ನೇರ. ನೋಡಿ, ಎರಡೂ ಕಾಲ ಮೇಲೆ ನಿಂತಿದ್ದೀವಿ, ಶರೀರದ ಭಾರ ಸಮಭಾರ ಬರುತ್ತಾ ಅಂತ ನೋಡ್ಕೊಳ್ಳಿ. ಕಣ್ಣುಗಳನ್ನ ಮುಚ್ಚೋದಕ್ಕೆ ಸಾಧ್ಯ ಆದ್ರೆ ಮುಚ್ಚಿ, ನಿಮ್ ಶರೀರ ಒಂಥರ ಏನೋ ರಿಯಾಕ್ಟ್ ಮಾಡುತ್ತೆ ನಿಮಗೆ. ಅದು ಹೇಗೆ ಏನು ಅನ್ನೋದನ್ನ ನೀವು ಸ್ವ ಅನುಭವದಿಂದ ಪಡ್ಕೋಬೇಕು. ಈಗ ಕಣ್ಣು ಮುಚ್ಚಿ ನಿಂತ್ಕೊಂಡಾಗ ನಾವು ಹೆಚ್ಚು ಹೊತ್ತು ನಿಲ್ಲೋದಕ್ಕಾಗತ್ತಾ, ದೇಹದ ಸ್ಥಿತಿ ಸಮತೋಲನದಲ್ಲಿ ಇರುತ್ತಾ, ಸಮಸ್ಥಿತಿ ಅಥವಾ ತಾಡಾಸನ ಅಭ್ಯಾಸ ಮಾಡಿದಾಗ ಗಮನಿಸ್ಬೇಕು. ಈಗ ಸ್ವಲ್ಪ ಕಷ್ಟ ಅನ್ಸಿದ್ರೆ ಕಣ್ಬಿಡಿ. ಏನು ಕಾಲಿನ ಬೆರಳುಗಳು ತಾಕಿದೆ ಸ್ವಲ್ಪ ಹಿಮ್ಮಡಿ ಭಾಗವನ್ನ ಓಪನ್ ಮಾಡಿ. ಈ ಬೆರಳು ಏನಿದಾವೆ ಕೂರ್ಸಿರ್ತೀರಿ, ಹಿಮ್ಮಡಿ ಓಪನ್ ಇರುತ್ತೆ. ಮೊಣಕಾಲುಗಳು ಏನಿದ್ದಾವೆ ನೇರ ಆಗಬೇಕು, ನಿಮ್ಮ ದೃಷ್ಟಿ ನೇರ. ಈಗ ನಮ್ಮ ಕಾಲುಗಳನ್ನ ಗಮನಿಸ್ಬೇಕು. ಹಿಂಭಾಗದಲ್ಲಿ ಏನಿದೆ ಇಮ್ಮಡಿ ಭಾಗ ಸ್ವಲ್ಪ ಓಪನ್ ಇರಬೇಕು, ಮುಂಭಾಗದಲ್ಲಿ ಕಾಲು ಬೆರಳುಗಳು ಒಂದಕ್ಕೊಂದು ತಾಕಿರುತ್ತೆ. ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ, ಇಷ್ಟ ಅಗಲ ಇರ್ಲೇಬೇಕು ಅಂತ ಏನಿಲ್ಲ, ಸ್ವಲ್ಪ ಓಪನ್ ಮಾಡಿದ್ರೆ ಸಾಕು. ಮೊಣಕಾಲುಗಳು ನೇರವಾಗಿರುತ್ತೆ, ದೃಷ್ಟಿ ನೇರವಾಗಿರುತ್ತೆ. ಈಗ ಕಣ್ಣುಗಳನ್ನ ಮುಚ್ಚಿ ಉಸಿರಾಟ ಮಾಡೋದಕ್ಕೆ ಗಮನಿಸಿ. ಇದು ನಿಲ್ಲುವಂತಹ ಕ್ರಮ ಹಾಗೆ ಸ್ಥಿತಿ. ಹಾಗೆ ನಾವು ಏನು ಈಗ ಕಣ್ಗಳನ್ನ ಮುಚ್ಚಿದ್ವಿ, ಈಗ ಆ ಸ್ಥಿತಿ ಒಳಗಡೆಗೆ ಹೆಚ್ಚೊತ್ತು ನಿಲ್ಲೋದಕ್ಕಾಗತ್ತಾ ಈಗ ಗಮನಿಸಿ. ಮೊದಲನೇ ಸ್ಥಿತಿಗೂ ಈಗ ಎರಡನೇ ಸ್ಥಿತಿಗೂ ಎರಡು ಕೂಡ ನಿಂತಿರುವಂತದ್ದೇ. ಯಾವುದು ಶರೀರದ ಭಾರ ವ್ಯತ್ಯಾಸ ಆಗತ್ತೆ. ಹಾಗೆ ಎರಡೂ ಕಾಲಿನ ಮೇಲೆ ಸಮನಾದ ಭಾರ ಇದೆಯಾ ಅಥವಾ ಯಾವ್ದಾದ್ರು ಒಂದು ಕಾಲಿನ ಮೇಲೆ ಒತ್ತಡ ಬಿದ್ದಿದೆಯಾ, ದೇಹದ ಭಾರ ಏನಾದ್ರೂ ಒಂದೊಂದೇ ಕಾಲ ಮೇಲೆ ಹೆಚ್ಚಾಗಿದೆಯಾ, ಇದನ್ನೆಲ್ಲ ಕೂಡ ಗಮನಿಸ್ಕೋಬೇಕು. ಇದನ್ನ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ, ಶರೀರದ ಭಾರವನ್ನ ಹೊರಬೇಕಾಗಿರುವಂತ ನಮ್ಮ ಕಾಲುಗಳು, ಪಾದದ ಭಾಗ ಏನಿದೆ ಅದಕ್ಕೂ ಕೂಡ ವಿಶ್ರಾಂತಿ ಸ್ಥಿತಿ ಬೇಕು. ಅದು ನಾವು ನಿಲ್ಲುವಂತಹ ಭಂಗಿಗಳನ್ನು ಕೂಡ ನಾವು ಸರಿ ಮಾಡ್ಕೋಬೇಕಾಗತ್ತೆ. ಇದು ಕೂಡ ಒಂದು ಕಾರಣ. ನಾವು ನಮ್ಮ ವೆರಿಕೋಸ್ ವೇನ್ ಇದೆ, ನರಗಳ ಗಂಟು ಸರಿಪಡಿಸ್ಕೊಳ್ಳುವಂತ ಒಂದು ವಿಧಾನಕ್ಕೆ ಇದು ತುಂಬಾ ಪೂರಕವಾಗಿದೆ. ನಾವು ಮನೆ ಕಟ್ಟಬೇಕಾದ್ರೆ ಬೇಸ್ಮೆಂಟ್ ಹೆಂಗೆ ಹೇಳ್ತೀವಿ, ನಮ್ಮ ಶರೀರಕ್ಕೆ ನಮ್ಮ ಕಾಲುಗಳು ಕೂಡ ಹಾಗೆ ಒಂದು ಫೌಂಡೇಶನ್, ಬೇಸ್ಮೆಂಟ್ ಇದ್ದಾಗೆ. ಅದನ್ನು ಕೂಡ ನಿಲ್ಲುವಂಥದ್ದನ್ನ ಸರಿಯಾಗಿ ಮಾಡಿಕೊಂಡಾಗ ನಾವು ಆ ಸಮಸ್ಯೆಗೆ, ಇದೊಂದೇ ಅಂತಲ್ಲ, ಈ ತರದ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ನಿಲ್ಲುವಂಥದ್ದು ಬೇಸಿಕ್. ಈ ತರ ನಿಂತ್ಕೊಳ್ಳೋದನ್ನ ಅಭ್ಯಾಸ ಮಾಡಿ. ಹಾಗೆ ನಿಧಾನವಾಗಿ ಕಣ್ಣುಗಳನ್ನ ಬಿಡಿ. ಈಗ ಇಲ್ಲಿಂದ ಇನ್ನೊಂದು ಸೂಕ್ಷ್ಮ ವ್ಯಾಯಾಮವನ್ನ ಮಾಡೋಣ. ನಿಮ್ಮ ಕಾಲುಗಳು ನೇರವಾಗಿರ್ಬೇಕು, ತುದಿಗಾಲ ಮೇಲೆ ನಿಂತ್ಕೋಬೇಕು, ಹಿಮ್ಮಡಿಯನ್ನ ಮೇಲೆತ್ತಿ ಹಾಗೆ ಕೆಳಗಡೆಗೆ ಇಳಿಸಿ, ಪೂರ್ತಿ ನೆಲಕ್ಕೆ. ಎಷ್ಟು ನೀವು ನೇರ ಮಾಡೋದಕ್ಕೆ ಸಾಧ್ಯನೋ ಅಷ್ಟು ನೇರ ಮಾಡಿ ಹಾಗೆ ಕೆಳಗಡೆಗೆ ಇಳಿಸಿ. ಈ ರೀತಿಯಾಗಿ
ಕೆಲವರಿಗೆ 3, 4, 5 ಬಾರಿ ಮಾಡೋಷ್ಟೊತ್ತಿಗೆ ಮೀನ್ ಕಂಡದ ಭಾಗದಲ್ಲೆಲ್ಲ ನೋವು ಬರುತ್ತೆ. ಹಾಗೇನಾದ್ರೂ ನಿಮಗೆ ನೋವು ಸೆಳೆತ ಬಂತು ಅಂದ್ರೆ ಆ ಕ್ಷಣಕ್ಕೆ ನಿಲ್ಸಿ, ಮತ್ತೆ ಮುಂದುವರಿಸ್ಬೋದು. ಹೀಗೆ ಮಾಡ್ತಾ ತುದಿಗಾಲ್ ಮೇಲೆ ನಿಂತ್ಕೊಳ್ಳಿ. ಹಾಗೆ ತುದಿಗಾಲ್ ಮೇಲೆ ಮುಂದಕ್ಕೆ ನಡೆಯುವಂಥದ್ದು, ನಡ್ಕೊಂಡು ಹೋಗಿ ಮುಂದಕ್ಕೆ ತುದಿಗಾಲ್ ಮೇಲೆ. ಹಾಗೆ ಹಿಂದೆ ಬರ್ಬೇಕಾದ್ರೆ ಹಿಮ್ಮಡಿ ಮೇಲೆ ಬನ್ನಿ. ನೀವು ಈ ಕಡೆ ತಿರುಗಿ ಮಾಡಿ, ನೀವು ಈ ಕಡೆ ತಿರ್ಕೊಂಡು ಮಾಡಿ ಮುಂದಕ್ಕೆ. ಹಾಗೆ ಮತ್ತೊಮ್ಮೆ ಮುಂದಕ್ಕೆ ತುದಿಗಾಲ್ ಮೇಲೆ. ನಡ್ಕೊಳ್ತಾ ಬನ್ನಿ. ನಿಮ್ಗೆ ಎಷ್ಟು ಶರೀರ ನೇರ ಇಟ್ಕೊಂಡು ನಡೆಯೋದಕ್ಕೆ ಸಾಧ್ಯ ಆಗುತ್ತೆ ನಡೀರಿ. ನಿಮ್ಮ ತೊಡೆ ಹಾಗೆ ಮೀನ್ ಕಂಡದ ಭಾಗದಲ್ಲಿ ಇದ್ರ ವ್ಯತ್ಯಾಸವನ್ನ ಗಮನಿಸ್ಕೋಬಹುದು, ಸೆಳೆತವನ್ನ. ಹಾಗೆ ನಿಲ್ಸಿ. ಈಗ ಎರಡೂ ಕೈಗಳನ್ನ ತಲೆ ಮೇಲೆ ಜೋಡಿಸಿ ಸ್ಟ್ರೆಚ್ ಮಾಡಿ, ಲಾಕ್ ಮಾಡಿ. ಈಗ ತುದಿಗಾಲ್ ಮೇಲೆ ನಿಂತ್ಕೊಳ್ಳಿ, ಶರೀರವನ್ನು ಹಿಗ್ಸಿ. ಈಗ ತುದಿಗಾಲ್ ಮೇಲೆ ನಡೆಯೋದಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಶರೀರದ ಬ್ಯಾಲೆನ್ಸ್ ಏನಿದೆ ಗಮನಿಸಿ. ಹಾಗೆ ಎಷ್ಟು ಸಾಧ್ಯ ಅಷ್ಟು ತುದಿಗಾಲ್ ಮೇಲೆ ನಡೆಯುವಂಥದ್ದು ಮೀನ್ ಕಂಡದ ಭಾಗವನ್ನ ಗಮನಿಸ್ಕೋಬೇಕು. ಹಾಗೆ ಹಿಂದಕ್ಕೆ ನಡ್ಕೊಳ್ತಾನೆ ತುದಿಗಾಲ್ ಮೇಲೆ ಬರ್ಬೋದು ಅಥವಾ ಹಿಮ್ಮಡಿ ಮೇಲೆ ಬರ್ಬೋದು, ನಿಮ್ಮ ಅನುಕೂಲಕ್ಕೆ ತಕ್ಕನಾಗೆ. ಪೂರ್ತಿ 1, 2 ರಿಂದ 5 ಸುತ್ತು ತುದಿಗಾಲ್ ಮೇಲೆ ನಡೆಯುವಂಥದ್ದು, 1, 2 ರಿಂದ 5 ಸುತ್ತು ಹಿಮ್ಮಡಿ ಮೇಲೆ ನಡೆಯುವಂಥದ್ದು. ನೀವು ಇದನ್ನ ಅಭ್ಯಾಸ ಮಾಡ್ಕೋಬಹುದು. ಇಲ್ಲ ನನಗಾಗತ್ತೆ ಅಂತ ಅನ್ಸಿದ್ರೆ ಅಲ್ಲೇ ನಿಲ್ಸಿನೂ ಕೂಡ ನೀವು ನಿಂತ್ಕೋಬಹುದು ಬ್ಯಾಲೆನ್ಸ್ ಮಾಡ್ತಾ. ನಿಂತ್ಕೊಳ್ಳಿ. ಹಾಗೆ ಎರಡು ಕಾಲುಗಳನ್ನ ನೆಲಕ್ಕೆ ಮುಟ್ಟಿಸಿ, ಶರೀರವನ್ನು ಹಿಗ್ಸಿ, ನಿಧಾನವಾಗಿ ಕೈಗಳನ್ನ ಕೆಳಗಡೆಗೆ ಇಳಿಸಿ. ವಿಶ್ರಾಂತ ಸ್ಥಿತಿ. ಇಷ್ಟು ನಮ್ಮ ಸೂಕ್ಷ್ಮ ವ್ಯಾಯಾಮಗಳಲ್ಲಿ ಮಾಡುವಂಥದ್ದು. ತುಂಬಾ ಸುಲಭವಾಗಿ, ಸರಳವಾಗಿ ಮಾಡುವಂಥದ್ದು. ಯಾರಿಗೆ ಈ ಸಮಸ್ಯೆ ಇದೆ, ವೆರಿಕೋಸ್ ವೈನ್ಸ್, ನರಗಳ ಗಂಟು, ರಕ್ತನಾಳಗಳು ಬ್ಲಾಕ್ ಆಗಿರುತ್ತೆ, ರಕ್ತ ಸಂಚಾರ ಸರಿಯಾಗಿ ನಡೆಯಲ್ಲ, ಅವುಗಳನ್ನ ನಾವು ಸೂಕ್ಷ್ಮ ವ್ಯಾಯಾಮ ಆಸನಗಳ ಮುಖಾಂತರವಾಗಿ ನಾವು ಸರಿಪಡಿಸ್ಕೊಳ್ಳುವಂತ ಒಂದು ವಿಧಾನ. ಯಾರು ಬೇಕಿದ್ರೂ ಮಾಡ್ಬೋದು. ಇಲ್ಲಿ ದೊಡ್ಡವರಿದ್ದೀವಿ, ಚಿಕ್ಕವರಿದ್ದಾರೆ, ನಾವೆಲ್ಲರೂ ಕೂಡ ಒಟ್ಟಾಗಿ ತೋರಿಸ್ತಾ ಇದ್ದೀವಿ. ಸಮಸ್ಯೆ ಒಂದೇನೆ, ವೆರಿಕೋಸ್ ವೇನು. ಅದಕ್ಕೆ ಸಂಬಂಧಿಸಿದಂತ ಒಂದಷ್ಟು ಸೂಕ್ಷ್ಮ ವ್ಯಾಯಾಮಗಳನ್ನ ನಾವಿಲ್ಲಿ ತೋರಿಸಿದ್ದೀವಿ. ಇದು ಎಷ್ಟು ಸಾಧ್ಯನ ಅಷ್ಟನ್ನ ನೀವು ಮಾಡ್ತಾ ಬನ್ನಿ. ಇದು ಯಾವ 1-2 ದಿನದಲ್ಲಿ ಗೊತ್ತಾಗುವಂಥದ್ದಲ್ಲ, ಸತತ ಪ್ರಯತ್ನ ಹಾಗೂ ಅಭ್ಯಾಸ ಇರಬೇಕು. ಇದನ್ನ ಸುಲಭವಾಗಿ ನೀವು ಮಾಡ್ಬೋದು. ಖಾಲಿ ಹೊಟ್ಟೆಯಲ್ಲಿ ಮಾಡೋದು ಹೆಚ್ಚು ಸೂಕ್ತ. ಆದ್ರೆ ಕಾಲುಗಳದ್ದು ಏನಿದೆ, ಮಡಚುವಂಥದ್ದು, ಪಾದವನ್ನ ಹಿಗ್ಗಿಸುವಂಥದ್ದು, ಒಳಗೆ ಹೊರಗೆ ಮಡಚುವಂಥದ್ದು, ಇದನ್ನ ನೀವು ಯಾವಾಗ ಬೇಕಿದ್ರೂ ಮಾಡ್ಬೋದು ಕೂತಿದ್ದಾಗ. ಅದೇ ನೀವು ಕಾಲ್ ಮೇಲೆ ಎತ್ತುತ್ತೀರ ಅಂತಂದಾಗ ಖಾಲಿ ಹೊಟ್ಟೆನಲ್ಲೇ ಇರಬೇಕು, ಹೊಟ್ಟೆ ಮೇಲೆ ಹೆಚ್ಚು ಒತ್ತಡ ಬರಬಾರ್ದು. ಈ ಒಂದು ವಿಷಯವನ್ನ ಗಮನದಲ್ಲಿ ಇಟ್ಕೊಂಡು ನೀವು ಯಾವುದೇ ಸಮಯದಲ್ಲಿ, ಬೆಳಗ್ಗೆ ಮಾಡಿ, ಮಧ್ಯಾಹ್ನ ಮಾಡಿ, ಸಂಜೆ ಮಾಡಿ, ಅಥವಾ ಕೆಲವರಿಗೆ ನನಗೆ ಎದ್ದೊಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ, ಕಾಲ್ ನೆಲಕ್ಕೆ ಇಡೋದು ಕಷ್ಟ ಆಗುತ್ತೆ ಅಂತ ಹೇಳ್ತಿರ್ತೀರಿ. ಅಂತವ್ರು ಮಲಗಿದಾಗ ಒಂದಷ್ಟು ಚಲನವಲನ ಮುಂದುವರಿಸಿ, ಮಲಗ್ಕೊಂಡಾಗ್ಲೇನೆ ಬೆರಳು, ಪಾದ ಸ್ವಲ್ಪ ಎತ್ತೋದು ಇಳಿಸೋದು. ಈಗ ನಾವು ಅಲ್ಲಿ ತೋರಿಸಿದ್ವಿ ಕೂತ್ಕೊಂಡು ಮಾಡುವಂಥದ್ದು, ಅದನ್ನ ಮಲಗಿ ಸಹ ಮಾಡಿ 1-2 ರಿಂದ 5 ಬಾರಿ. ನಂತರ ನೀವು ಕೆಳಗಡೆಗೆ ಇಳಿದು ನಡೆಯೋದಕ್ಕೆ ಪ್ರಾರಂಭ ಮಾಡಿ. ಸಾಕಷ್ಟು ಬದಲಾವಣೆಗಳು ಗೊತ್ತಾಗತ್ತೆ. ಈ ವಿಷಯವಾಗಿ ಸಂಬಂಧಿಸಿದಾಗೆ ಈಗ ನಾವು ಮುಂದಿನ ಭಾಗದಲ್ಲಿ 1-2 ಆಸನಗಳನ್ನ, ಪ್ರಾಪ್ಸ್ ಏನು ಸಲಕರಣೆಗಳನ್ನ ಬಳಸಿ ಮಾಡುವಂಥದ್ದಿದೆ, ಅದನ್ನ ತೋರಿಸ್ತೀವಿ. ಹಾಗೆ ಅದನ್ನ ಹೇಗ್ ಮಾಡೋದು ಅನ್ನೋದನ್ನ ಮಾಡೋಣ, ಕಲ್ತ್ಕೊಳ್ಳೋಣ. ತುಂಬಾ ಸರಳವಾಗಿ ನಮ್ಮ ಮನೆಯಲ್ಲಿರುವಂತಹ ವಸ್ತುಗಳನ್ನ ಬಳಸಿ ಹೇಗ್ ಮಾಡ್ಬೋದು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.